ಆನಂದ್, ಕಾಫಿ. ಥ್ಯಾಂಕ್ ಯು. ಚಿನ್ನ, ಏನು ಹೇಳು, ಗೆಳೆಯ ಮಾಡಿದ್ದು ಸರಿ ಇಲ್ಲ ಕಣೆ. ನನಗೆ ಯಾಕೋ ತುಂಬ ಬೇಜಾರಾಗೋಯ್ತು. ಪಾರ್ಥ ಕೊಟ್ಟ ಆಫರ್ನ ಅವನು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತು. ಹೆಂಗೆ ಕಳಿಸ್ಬಿಟ್ಟ ಗೊತ್ತಾ ಅವನ್ನ? ಇಲ್ಲ ಆನಂದ್, ಅವ್ನು ಮಾಡಿದ್ದು ಸರಿಯಾಗೇ ಇದೆ. ಅವನೇನೇ ಮಾಡಿದ್ರೂ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತಾನೆ. ಅಲ್ಲ, ಆ ಪಾರ್ಥ ಜಯದೇವ್ ಜೊತೆಗಿದ್ದೆ ಲಂಗು ಲಗಾಮಿಲ್ದೆ ಆಡ್ತಾನವನು. ಇನ್ನು ಅವನು ಇಲ್ಲ ಅಂದರೆ ಹುಚ್ಚು ಕುದುರೆಗೆ ಹೆಂಡ ಕುಡಿಸ್ದಂಗೆ ಆಗುತ್ತೆ. ಏನು ಅಂದ್ಕೊಂಡಿದ್ಯಾ ನೀನು? ಎಲ್ಲ ನಿನ್ನ ಮೂಗಿನ ನೆರಕೆ ನೋಡಬೇಡ. ಏನು ಚಿನ್ನ, ಏನು ನನ್ನ ಮೂಗಿನ ನೆರಕೆ? ಆನಂದ್, ಪಾರ್ಥಂಗೆ ಅವನು ನೋ ಅಂದಿರ್ಬೋದು, ಆದರೆ ರಕ್ತ ಸಂಬಂಧ ಅಂತ ಒಂದಿರುತ್ತಲ್ವಾ, ಅದನ್ನು ತೋರಿಸ್ಕೊಳ್ದೇ ಇದ್ರೂ ಮನಸ್ಸಲ್ಲಿದ್ದೇ ಇರುತ್ತೆ. ಈಗ ನಮ್ಮ ಕಣ್ಣಿಗೆ ಧೂಳು ಬಿತ್ತು ಅಂದರೆ ಕಣ್ಣನ್ನೇ ಕಿತ್ತಾಕ್ಬಿಡ್ತೀವ? ಕೈಗೆ ಏಟಾಯಿತು ಅಂತ ಕೈನ ಕಟ್ ಮಾಡ್ಕೊಂಡ್ಬಿಡ್ತೀವ? ಹಂಗಲ್ಲ ಅಲ್ವಾ ಜೀವನ. ಅವನೆಂಥದ್ದೇ ಸ್ಥಿತಿಯಲ್ಲಿದ್ದರೂ ಮನೆಯವರೆಲ್ಲ ಏನೇ ತಪ್ಪು ಮಾಡಿದ್ರೂ ಅವನ್ನ ಕ್ಷಮಿಸೋ ಗುಣ ಇದೆ ಅವನಿಗೆ. ಇವತ್ತಿನ ದಿನ ಚಿಕ್ಕ ಚಿಕ್ಕ ವಿಷಯಕ್ಕೆ ಮುನ್ಸ್ಕೊಂಡು ಮಾತು ಬಿಡೋ ಜನ ಇದ್ದಾರೆ. ಅಂಥವ್ರ ಮಧ್ಯೆ ಇವನ್ನ ದೇವರು ಅಂದರೂ ತಪ್ಪಲ್ಲ. ಮಾತು ಬಿಡೋದು, ದೊಡ್ಡಸ್ತಿಗೆ ತೋರಿಸೋದು ದೊಡ್ಡ ವಿಷಯ ಅಲ್ಲ. ಅಂಥವ್ರ ಮಧ್ಯೆ ಏನು ದೊಡ್ಡತನ ಮೆರೆದಿದ್ದಾನೆ. ಗೊತ್ತು ಬಿಡು, ನೀನು ಯಾವತ್ತಿದ್ರು ಅವನ ಪರನೇ ಅಲ್ವಾ, ನನ್ನ ಪರ ಅಲ್ಲ ನೀನು. ಯಾಕೆಂದರೆ ಅವ್ನು ದೊಡ್ಡ ಫ್ಯಾನ್ ಅಲ್ವಮ್ಮ ನೀನು. ಗಂಡನಿಗೆ ನಯಾ ಪೈಸನ ಕಿಮ್ಮತ್ತು ಇಲ್ವಲ್ಲೇ, ನಂದೊಂದು ಜನ್ಮನ. ಹೌದು ಕಣೋ, ನಾನು ಯಾವತ್ತಿದ್ರು ಅವನ ಪರನೇ. ಏನಿವಾಗ? ಚಿನ್ನ, ನೀನು ಅವನ ಪರನೇ ಇರು, ಬೇಡ ಅಂತ ಹೇಳಲ್ಲ ನಾನು. ಕಣೋ ಅನ್ಬಿಟ್ಟಲ್ಲ, ಏನಿದು ಹೋಗೋ ಬಾರೋ ಅನ್ನೋ ಲೆವೆಲ್ಗೆ ಬೆಳೆದ್ಬಿಟ್ಟಿದ್ಯಾ ನೀನು. ಆಹಾ, ಕಾಲೇಜ್ ಟೈಮಲ್ಲಿ ಲವ್ ಮಾಡೋವಾಗೆಲ್ಲ ಹಾಗೆ ಕರಿಯೆ ಅಂತ ಬಲವಂತ ಮಾಡಿ ಕರ್ಸ್ಕೋತಿದ್ದೆ. ಇವಾಗ ಮಾತ್ರ ಬೇಡವಾಗೋಯ್ತಾ? ಅದು ಅವಾಗ. ಇದು ಇವಾಗ. ರೂಮಿಗೆ ಬರ್ತೀಯಲ್ಲ, ಆಚೆ ಹಾಕ್ತೀನಿರು ನೀನು. ರೂಮಿಂದ ಆಚೆ ಹಾಕೋ ಹಾರ್ಷ್ ನಿರ್ಧಾರ ಮಾತ್ರ ಮಾಡಬೇಡ ಕಣೆ. ಇರ್ಲಿ ಬಿಡು, ಏನೋ ಬಾಯ್ ತಪ್ಪಿ ಹೋಗೋ ಬಾರೋ ಅಂತ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಮದುವೆ ಆದಾಗಿಂದ ಇವತ್ತಿನವರೆಗೂ ಇದೇ ಅಲ್ವಾ ಫಸ್ಟ್ ನೀನು ಅಂದಿರೋದ ಥರ. ಇನ್ನು ಮುಂದಕ್ಕೆ ಆ ಥರ ಹೇಳಬೇಡ ಅಷ್ಟೇ. ಚಿನ್ನ, ಈಗ ಇದು ಗೆಳೆಯನ ವಿಷಯಕ್ಕೆ ಬರ್ತೀನಿ. ನಾನು ಯಾಕೆ ಗೊತ್ತಾ ಬೇಜಾರಾಗಿರೋದು, ಆ ಜಯದೇವು ಎಷ್ಟು ಕೆಟ್ಟವನು, ಕಿರಾತಕ. ಅವ್ನು ಬರೀ ಒಳ್ಳೇದೇ ಆಗ್ತಾ ಇರುತ್ತೆ. ನಮ್ಮವನು ಎಷ್ಟು ಒಳ್ಳೆಯವನು, ಅವನು ಬರೀ ಕೆಟ್ಟದೇ ಆಗ್ತಾ ಇರುತ್ತೆ. ಈಗ ಪಾರ್ಥ ಅವನೇ ಸೇರ್ಕೋತೀನಿ ಅಂತ ಬಂದ. ಏನೋ ಒಂದು ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಇವನು ಬೇಡ ಕಣೋ ಅಲ್ಲಿಗೆ ಹೋಗು ಅಂತ ಕಳಿಸ್ಬಿಟ್ಟ. ಅದು ತಪ್ಪೋಯ್ತಾ? ಅದಕ್ಕೆ ಬೇಜಾರಾಯಿತು ಚಿನ್ನ. ಅದು ನೀನು ಹೇಳೋ ಥರ ಅಲ್ಲ. ಆ ದೇವ್ರಿಗೂ ಗೊತ್ತು ಗೌತಮ್ಗೆ ಯಾವ ಸಹಾಯನೂ ಬೇಡ, ಯಾರ ಸಹಾಯನೂ ಬೇಡ ಅಂತ. ಅವ್ನಿಗೆ ಎಷ್ಟೇ ಕಷ್ಟಗಳಿದ್ರೂ ಅದನ್ನೆಲ್ಲ ಮೀರಿ ಅವ್ನು ಬೆಳೆದು ನಿಲ್ತಾನೆ. ಅದಕ್ಕೆ ಅವ್ನು ಯಾವಾಗಲೂ ಎತ್ತರದಲ್ಲೇ ಇರೋದು. ಅವನ ಗುಣಗಳು ಅಷ್ಟೇ ಎತ್ತರದಲ್ಲಿದೆ. ಅವನಿಗೇನೂ ಆಗಲ್ಲ. ನಾವು ಕರೆದಾಗ ಮಾತ್ರ ದೇವ್ರು ನಮ್ಮ ಜೊತೆ ಬರ್ತಾನೆ, ಆದರೆ ಅವನ ಜೊತೆ ಆ ದೇವರು ಸದಾ ಇರ್ತಾನೆ. ನೀನು ಹೇಳಿದ 100% ನಿಜ ಚಿನ್ನ. ಇಂಥವ್ರ ಜೊತೆ ಆ ದೇವ್ರು ಖಂಡಿತ ಇರ್ತಾರೆ, ಇರಲೇಬೇಕು. ಇಲ್ಲ ಅಂದರೆ ಆ ದೇವರಿಗೆ ಮರ್ಯಾದೆ ಇರಲ್ಲ. ಏನ್ ಮಾಡಿದಾನೆ ಗೊತ್ತಾ ಅವನು? ಗೌತಮ್ ಆಫೀಸ್ಗೆ ಹೋಗಿದ್ದಾನೆ. ಅವನ ಆಫೀಸ್ಗೆ ಹೋಗಿ ಅವನ ಮೀಟ್ ಮಾಡ್ಕೊಂಡ್ ಬಂದಿದ್ದಾನೆ. ಏನಕ್ಕೆ ಹೋಗಿದ್ದ ಅಂತ ಕೇಳು. ಯಾಕೆ ಹೋದ ಅಂದ್ರೆ ಅವನಿಗೆ ಮೊದಲಿಂದ ಗೌತಮ್ ಕಂಡ್ರೆ ತುಂಬಾ ಇಷ್ಟ. ನೋಡಕ್ ಹೋಗಿರ್ತಾನೆ, ಅದಕ್ಕೇನಂತೆ? ಹೋಗಿರೋದು ಬರೀ ಅಷ್ಟಕ್ಕೇನಂತ ಕೇಳು ಮಾಮ್. ಪಾರ್ಥ, ನಾನು ಬಿಗ್ ಬ್ರೋನ ಬರೀ ಮೀಟ್ ಮಾಡಕ್ ಹೋಗಿರ್ಲಿಲ್ಲ, ಅವನ ಕೆಲಸ ಕೇಳಕ್ಕೆ ಹೋಗಿದ್ದೆ. ಶಬಾಷ್ ಶಬಾಷ್ ಮೇರಾ ಬೈ, ಸೂಪರ್. ಈಗ ಗೊತ್ತಾಯ್ತಾ? ನೋಡ್ದ್ಯಾ ನಿನ್ ಕಿರಿಮಗ ಮಾಡ್ಕೊಂಡ್ ಬಂದಿರೋ ಕೆಲ್ಸನ? ನಾನು ಏನಕ್ಕೆ ಇಷ್ಟೊತ್ತು ಕೂಗಾಡ್ತಿದ್ದೆ ಅಂತ ಗೊತ್ತಾಗಿರ್ಬೇಕಲ್ಲ ನಿನ್ಗೀಗ. ಹೇಳು, ಹೋಗಿಂತ ಗನಂದಾರಿ ಮನೆಯಾಡ ಕೆಲಸ ಮಾಡ್ಕೊಂಡ್ ಬಂದಿಯನಲ್ಲ, ಇವ್ನಿಗೆ ಏನ್ ತಗೊಂಡು ನೋಡ್ಬೇಕು? ಜೈ ಬ್ರೋ, ನಾನ್ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ. ನಾನೇನ್ ತಪ್ಪು ಮಾಡಿದ್ದೀನಿ? ತಪ್ಪು ಮಾಡ್ತಾ ಇರೋದು ನೀನು, ನಾನಲ್ಲ. ಹೇಳು, ಇಲ್ಲಿವರೆಗೂ ಈ ಮನೇಲಿ ಯಾರಿಗಾದ್ರೂ ಮಾತಾಡಕ್ ಬಿಟ್ಟಿದ್ಯಾ ನೀನು? ಕಂಪ್ನಿ ವಿಷಯವಾಗಿ ನಮ್ಮ ಹತ್ರ ಏನಾದ್ರೂ ಸಜೆಷನ್ಸ್ ಕೇಳಿದ್ಯಾ? ಐಡಿಯಾಸ್ ತಗೊಂಡಿದ್ಯಾ? ಇಲ್ಲ, ನಿನ್ಗೇನ್ ಅನ್ಸುತ್ತೋ ನೀನ್ ಬರೀ ಅದನ್ನೇ ಮಾಡಿದ್ಯಾ. ಅಂಡ್ ನೀನ್ ತಗೊಳ್ಳೋ ಡಿಸಿಷನ್ಸ್ ಎಲ್ಲ ವರ್ಸ್ಟ್ ಆಗಿರತ್ತೆ.
ಯಾವಾಗಲೂ ನೀನು ಈಗೋ ಲೆವೆಲಲ್ಲಿ ನೀನು ಡಿಸಿಷನ್ಸ್ ತಗೋತೀಯ. ಅದರ ಔಟ್ಕಮ್ ಅಷ್ಟೇ ಕೆಡ್ದಾಗಿದೆ. ಹೇಳಿದ್ರೆ ಬ್ರೋ, ಒಂದೇ ಒಂದು ದಿನಕ್ಕಾಗಿ ಇಷ್ಟು ದೊಡ್ಡ ಕಂಪ್ನಿ CEO ಆಗಿ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ಯಾ? ನೋ, ನೆವರ್. ನಾನು ಹೇಳಿದಾಗೆ ಇವ್ನಿಗೆ ಏನು ಬೇಕೋ ಅದನ್ನೇ ಮಾಡ್ತಾ ಇರ್ತಾನೆ. ಈ ಕಂಪ್ನಿನ ಅದನ್ನ ನೆಚ್ಕೊಂಡಿರೋನ ರಿಸ್ಕಿಗೆ ತಳ್ತಾ ಇದೆಯಾ? ಆ್ಯಂಡ್ ಇಲ್ಲಿ ಯಾರಿಗೂ ಮರ್ಯಾದೆನೇ ಇಲ್ಲ. ನನ್ನ ಹತ್ರನೇ ನೀನು ಇಷ್ಟೊಂದು ಕೆಟ್ಟದಾಗ ಮಾತಾಡ್ತೀಯ ಅಂದರೆ ಇನ್ನು ಬೇರೆಯವ್ರ ಹತ್ರ ನೀನು ಎಷ್ಟು ಕೆಟ್ಟದಾಗ ಮಾತಾಡ್ಬೋದು ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ನಮ್ಮ ಕಂಪ್ನಿ ಎಂಪ್ಲಾಯೀಸ್ನ ಪಾರ್ಟ್ನರ್ಸ್ನ ತುಂಬ ಕೆಟ್ಟದಾಗ ಟ್ರೀಟ್ ಮಾಡ್ತಾನೆ. ನೀನು ಹೆಂಗೆ ಗೊತ್ತಾ ಜಯಬ್ರೋ? ಹಾಂ, ನನ್ನ ಕೆಲಸ ಆಯ್ತಾ, ನನ್ನ ದರ್ಬಾರ್ ನಡೀತಾ ಇದೆಯಾ, ಅಷ್ಟೇ ಸಾಕು. ಅಷ್ಟು ಸೆಲ್ಫಿಶ್ ನೀನು. ಯಾವ ಕಂಪ್ನಿಲಿ ತಮ್ಮ ಎಂಪ್ಲಾಯೀಸ್ಗೆ ರೆಸ್ಪೆಕ್ಟ್ ಇರೋದಿಲ್ಲ, ಆ ಕಂಪ್ನಿ ಹೇಗೆ ಬೆಳೀತೆ ಜಯಬ್ರೋ, ಹೇಗೆ ಗ್ರೋತ್ ಆಗುತ್ತೆ? ಅದಕ್ಕೆ ನನಗೆ ಈ ಕಂಪ್ನಿ ಮೇಲೆ ಯಾವುದೇ ಥರದ ಹೋಪ್ಸೇ ಇಲ್ಲ. ಅದಕ್ಕೆ ನಾನು ಬಿಗ್ ಬ್ರೋ ಹತ್ರ ಹೋಗಿದ್ದೆ. ಆ್ಯಂಡ್ ಬಿಗ್ ಬ್ರೋ ಎಷ್ಟು ಗ್ರೇಟ್ ಅಂದರೆ ಅವ್ನು ಏನು ಹೇಳ್ದ ಗೊತ್ತಾ? ಪಾರ್ಥ, ನೀನು ಇಲ್ಲಿ ಬರೋದು ಬೇಡ ಕಣೋ, ನಿನ್ನ ಅಗತ್ಯ ಅಲ್ಲಿದೆ, ನಾನು ನಿನ್ನ ಕೆಲ್ಸಕ್ಕೆ ತಗೊಳ್ಳೋದು ತಪ್ಪಾಗುತ್ತೆ ಅಂತ ಹೇಳ್ದ. ಅದು ಬಿಗ್ ಬ್ರೋ, ಅದು ಅವ್ನ ಗ್ರೇಟ್ನೆಸ್. ನಿನ್ಗೆ ಯಾಕೆ ಗೊತ್ತಾಗಬೇಕು? ಆಯ್ತು ಬಿಡಪ್ಪ, ಇಡೀ ವರ್ಲ್ಡಲ್ಲಿ ಗೌತಮ್ ದಿವಾನ್ ಅಷ್ಟು ಗ್ರೇಟೆಸ್ಟ್ ಪರ್ಸನ್ ಇನ್ ಯಾರೂ ಇಲ್ಲ. ಅವನೇ ಒಳ್ಳೆಯವನು, ಸರ್ವೋತ್ತಮ ಗಣಿ ಅಂತಾರೆ ಗೊತ್ತಾ, ಚಿನ್ನದ ಗಣಿ. ಆ ರೀತಿ ದೊಡ್ಡ ಒಳ್ಳೆಯವನು ಅವನು, ಗಣಿ ಅವನು. ನಾವೇ ಸರಿ ಇಲ್ಲ, ನಾವೇ ಕಚಡಗಳು, ವರ್ಸ್ಟ್ಗಳು. ದ ವರ್ಲ್ಡ್ಸ್ ವರ್ಸ್ಟೆಸ್ಟ್ ಪರ್ಸನ್ ಇಸ್ ಜೆಡಿ. ಈಗ ಸಮಾಧಾನ ನಿನಗೆ? ಏಯ್, ಅದೆಲ್ಲ ಬರೀ ನಾಟಕ ಕಣೋ. ನಿನಗೆ ಅಲ್ಲಿಂದ ಬುದ್ಧಿ ಹೇಳಿ ವಾಪಸ್ ಕಳಿಸಿ ಏನೋ ದೊಡ್ಡ ಒಳ್ಳೇದು ಮಾಡಿದೀನಿ, ನಮ್ ಫೇವರ್ ಆಗಿದ್ದಾನೆ ಏನೋ ತರ ಆಡ್ತಿರೋ ನಾಟಕ ಅದು. ಅದ್ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಅದನ್ನ ನಂಬ್ಕೊಂಡು ನನ್ನ ಮುಂದೆ ಬಂದು ಅವನ ಬಗ್ಗೆ ಬಿಲ್ಡಪ್ ಕೊಡ್ತಾ ಇದ್ಯಾ ನೀನು? ನಂಬೇಡ ಕಣ ಅವನನ್ನ. ಹೇ, ಎಲ್ರು ಒಳ್ಳೆತನ ಎಷ್ಟರ ಮಟ್ಟಿಗೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅರ್ದು ಕೊಡ್ತಿದ್ದೀನಿ ನಾನು. ಕ್ಯಾಮ್ರಾ ಮುಂದೆ, ಸ್ಟೇಜ್ ಮೇಲೆ ಎಲ್ಲರೂ ನಾಟಕನೇ ಮಾಡೋದು, ಬಣ್ಣವಾಗಿ ನಾಟಕ ಆಡ್ತಾರೆ. ಆದ್ರೆ ಬ್ಯಾಕ್ ಎಂಡ್ ಅಲ್ಲಿ ಮೇಕಪ್ ತೆಗ್ದಾಗ್ಲೇನೆ ಗೊತ್ತಾಗೋದು ಅವ್ರ ನಿಜವಾದ ಬಣ್ಣ ಏನು ಅಂತ. ಆ ರೀತಿ ಅವನು ಒಳ್ಳೆಯವನಾಗಿ ನಾಟಕ ಆಡ್ತಿದ್ದಾನೆ ಹೊರತು ಅವನು ಒಳ್ಳೆಯವನಲ್ಲ ಕಣೋ. ನೇರವಾಗಿ ಮಾತಾಡೋ ನಾನು, ಯಾವುದೇ ಬಣ್ಣ ಹಾಕಿಲ್ಲ ನಾನು. ಜಯಬ್ರೋ, ನೀನು ಬಿಗ್ ಬ್ರೋ ಬಗ್ಗೆ ಇಷ್ಟೊಂದು ಕೆಟ್ಟದಾಗ ಮಾತಾಡ್ತಾ ಇದ್ದೀನಿ, ಅದೇ ನಂಗೆ ಸರ್ಪ್ರೈಸಿಂಗ್ ಅಲ್ಲ. ಹೌದು, ಅವನಂತ ತಪ್ಪು ಏನು ಮಾಡಿದಾನೆ? ಇಷ್ಟೆಲ್ಲ ಆದರೂ ಒಂದೇ ಒಂದು ದಿನಕ್ಕೂ ಬಿಗ್ ಬ್ರೋ ನಿನ್ನ ಬಗ್ಗೆ ಆಗಲಿ, ಮಾಮ್ ಬಗ್ಗೆ ಆಗಲಿ, ನನ್ನ ಬಗ್ಗೆ ಆಗಲಿ ನೆಗೆಟಿವ್ ಆಗಿ ಮಾತಾಡಲಿಲ್ಲ. ಅವನ ಹತ್ರ ಎಲ್ಲ ಕಿತ್ಕೊಂಡು ಅವ್ನು ಬೀದಿಗೆ ಬಂದ್ರು ನಮ್ಮ ಬಗ್ಗೆ ಸಪೋರ್ಟಿವ್ ಆಗಿದ್ದಾನೆ. ಇರೋದು ಈ ಮನೇಲಿ, ತಿಂತಾ ಇರೋದು ಈ ಮನೇಲಿ, ಲಾಬಿ ಮಾಡೋದು ಅವ್ನು ಬರುವಾಗ ಹೋಗ್ಬಾರ್ದಿತ್ತು ಕಣ ನೀನು, ಹೋಗಿ ಕುಡ್ದು. ಜಯಬ್ರೋ, ಇದು ನನ್ನ ಲೈಫ್. ಅದ್ರಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಡಿಸೈಡ್ ಮಾಡೋದು ನಾನು. ನೀನ್ ಅದನ್ನ ಡಿಸೈಡ್ ಮಾಡೋದಕ್ಕೆ ಬರಬೇಡ. ಏನ್ರು ಇದು? ಯಾಕ್ರು ಈ ರೀತಿ ಕಿತ್ತಾಡ್ತಾ ಇದ್ದೀರಾ? ಅಮೃತಧಾರೆ, ನನ್ನ ಅಮೃತಧಾರೆ.